ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಕೂಡ ಈ ಮೂಲಕ ತಿಳಿಸುವುದೇನೆಂದರೆ, ನಿಮಗೆ ಗೊತ್ತಿರುವಂತೆ ಅಡಿಕೆ ನಾಡು ಚನ್ನಗಿರಿ ಬಹಳ ಪ್ರಸಿದ್ಧಿಯಾದಂತಹ ಪ್ರದೇಶ. ಏಕೆಂತೇಳಿದರೆ ಚನ್ನಗಿರಿಯ ಬಹುತೇಕ ಭಾಗಗಳಲ್ಲಿ ಅಡಿಕೆ ಬೆಳೆಗಾರರೇ ಹೆಚ್ಚಿದ್ದಾರೆ. ಅದರಿಂದ ಭಾಳಷ್ಟು ಜನಕ್ಕೆ ಜೀವನೋಪಾಯಕ್ಕೆ ಒಂದು ಉದ್ಯೋಗ ಅವಕಾಶ ಇದೆ ಅಂತ ಹೇಳ್ಬೋದು. ಯಾಕೆ ಅಂತೇಳಿದ್ರೆ ಚನ್ನಗಿರಿ ಅಡಿಕೆ ನಾಡು ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದೆ. ನೀವು ಬೇರೆ ಬೇರೆ ತಾಲೂಕಿಗೆ ಹೋಗಿ ಎಲ್ಲ ಯುವಕರು ವಲಸೆ ಹೋಗಿರ್ತಾರೆ, ಬೆಂಗಳೂರು ಅಂತ ನಮಗೆ. ಆದರೆ ನಮ್ಮ ಪ್ರದೇಶದಲ್ಲಿ ಎಲ್ರಿಗೂ ಅವಕಾಶ ಸಿಕ್ಕಿದೆ. ಹಂಗಾಗಿ ಇವತ್ತು ಅಂಥ ಅಡಿಕೆ ಬೆಳೆಗಾರರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಏನು ಸಂಕಷ್ಟಪ್ಪ ಅಂತೇಳಿದರೆ, ಈ ಬೇಸಿಗೆ ಕಾಲ ಬಂತು ಅಂದರೆ ನಮ್ಮ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗಿ ಕೊಳವೆ ಬಾವಿಗಳು ನಿಂತೋಗ್ತವೆ. ವಿಷಯ ಏನಪ್ಪ ಅಂತೇಳಿದರೆ, ಚನ್ನಗಿರಿಯ ಬಹುತೇಕ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲೂ ಕೂಡ ಕೆಲವು ಪ್ರದೇಶದಲ್ಲಿ ರೈತರು ಒಂದು ಸಮೃದ್ಧವಾದ ವಾತಾವರಣದಲ್ಲೇ ಇದ್ದಾರೆ. ಏಕೆಂತೇಳಿದ್ರೆ ಭದ್ರಾ ಮೇಲ್ದಂಡ ಯೋಜನೆ ಬಂದಂಥ ಪ್ರದೇಶದಲ್ಲಿ ಅಲ್ಲಿ ಬೇಸಿಗೆ ಕಾಲದಾಗಿ ನೀರಿನ ಸಮಸ್ಯೆ ಇಲ್ಲ. ಮತ್ತು ಏತ ನೀರಾವರಿ ಬಂದಿರುವಂಥ ಪ್ರದೇಶದಲ್ಲೂ ಕೂಡ ಈ ಸಮಸ್ಯೆಯನ್ನು ರೈತರುಗಳು ಎದುರಿಸ್ತಾ ಇಲ್ಲ. ಏಕೆಂತೇಳಿದ್ರೆ ಏತ ನೀರಾವರಿ ಸಾಸ್ವೆಳಿದಾಗಿರ್ಬೋದು, ಉಬ್ರಾಣಿದಾಗಿರ್ಬೋದು, ಅದರಿಂದ ಉಪಯೋಗ ಪಡ್ಕೊಂಡು ಕೆರೆಗಳಿಗೆ ನೀರು ತುಂಬಿಸ್ಕೊಂತಾರೆ. ಕೆರೆಗಳಲ್ಲಿ ನೀರು ತುಂಬಿಸಿದ ಮೇಲೆ ಅಲ್ಲಿ ಅಂತರ್ಜಲ ಮಟ್ಟ ಜಾಸ್ತಿಯಾಗಿ ರೈತರು ಒಂದಷ್ಟು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಈ ಯೋಜನೆಯಿಂದ ವಂಚಿತವಾದ ಗ್ರಾಮಗಳು ನಮ್ಮ ಹೊದಿಗೆರೆ, ಯರಗಟ್ಟಹಳ್ಳಿ, ಶೆಟ್ಟಿಹಳ್ಳಿ, ಮಾದಾಪುರ, ಅರಳಕಟ್ಟ, ಬೆಂಕಿಕೆರೆ, ರಾಮನಹಳ್ಳಿ, ಈ ಕಡೆ ಹೊನ್ನಾಕನಹಳ್ಳಿ, ಚಿಕ್ಕಂಗೂರು, ಕೊಟ್ಟಿಗೆರೆ, ಈ ಪ್ರದೇಶದ ರೈತರು ಮಾತ್ರ ಈ ಸಂದರ್ಭದಲ್ಲಿ ನೀರಿಲ್ಲದೆ ಕಂಗಾಲಾಗಿ ಅಸಹಾಯಕರಾಗಿದ್ದಾರೆ. ಈ ಉಬ್ರಾಣಿ ಏತ ನೀರಾವರಿಗೆ ಸಂಬಂಧಿಸಿದಂತೆ ನಮ್ಮ ಒಡ್ನಾಳವರೆಗೂ ಕೂಡ ಕೆರೆಗಳಿಗೆ ನೀರು ತುಂಬಿದ್ದಾರೆ. ಈ ಕಡೆ ಸಾಸ್ವೆಹಳ್ಳಿ ಏತ ನೀರಾವರಿಗೆ ಸಂಬಂಧಿಸಿದಂತೆ ನಮ್ಮ ಪಕ್ಕದಲ್ಲೇ ನೀತ್ಕೆರೆವರೆಗೂ ಕೆರೆಗಳು ತುಂಬಿದ್ದಾರೆ. ಈಚೆ ಕಡೆ ಒಂದು 6 ಕಿಲೋಮೀಟರ್, ಈಚೆ ಕಡೆ ಒಂದು 6 ಕಿಲೋಮೀಟರ್. ಇಲ್ಲಿ ಹೊದಿಗೆರೆ ಕೇಂದ್ರ ಬಿಂದುವಾಗಿ ಸುತ್ತಮುತ್ತಲಿನ ಯಾವರಿಗೂ ಕೂಡ ಈ ಯೋಜನೆ ಇನ್ನೂ ತಲುಪಿಲ್ಲ ಅನ್ನೋದು ನಮ್ಮೆಲ್ಲರ ಅಸಹಾಯಕತೆ ಸ್ನೇಹಿತರೆ. ಈ ಸಂಘಟನೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಫಸ್ಟು ನಮ್ಮ ಭಾಗದಲ್ಲಿ ಹೇಳ್ಬಿಟ್ಟು ಅಂದರೆ, ಈ ಗಾಣಗಿತ್ತಿ ಸರ ಅಂತ ಏನು ನಮ್ಮ ಭಾಗಗಳು ಬರ್ತಾವಲ್ಲ, ಇಲ್ಲೆಂದೂ ಫೇಲ್ ಆಗೇ ಇಲ್ಲ ಬೋರ್ಗಳು. ಯಾವತ್ತು ನಾವು 200 ಅಡಿಗೆಲ್ಲ 250 ಅಡಿಗೆಲ್ಲ ಬೋರ್ಗಳು ಬಿದ್ದಿರೋ ಅಂಥ ಇತಿಹಾಸ ಇದ್ದಿಲ್ಲ. ಈಗ ನೋಡ್ಕೊಂಡ್ರೆ ನಮ್ಮ ತೋಟದಲ್ಲಿ ನೋಡ್ಕೊಂಡ್ರೆ ಒಂದು 210 ಅಡಿ ಬೋರು ಇವತ್ತಿಗೂ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಸೆಕೆಂಡ್ ಮಾಡಿರೋ ಬೋರು 800 ಅಡಿಗೆ ಹೋಗಿದೆ. ಅದನ್ನು ಬಿಟ್ಟು ಈಗ ರೀಸೆಂಟಾಗಿ ಒಂದು ಪೂಜಾರಿ ಗಿರೀಶ್ ಅಣ್ಣವರು 2 ಬೋರ್ನ ಕೊರೆಸಿದ್ರು. ಒಂದು 800 ಅಡಿ, ಒಂದು 650 ಅಡಿ, 2 ಕೂಡ ಫೇಲ್ ಆಗಿದ್ದಾವೆ. ನಮ್ಮ ಈ ಗಡಿ ಭಾಗ, ಈ ಭಾಗದಲ್ಲಿ ಯರಗಟ್ಟಹಳ್ಳಿ ಗಡಿ ಭಾಗ ಗಾಣಗಿತ್ತಿ ಸರ ಏನಿತ್ತಲ್ಲ, ಇದರಲ್ಲಿ ಫೇಲ್ ಆಗಿರೋ ಅಂತ ಮೊದಲನೇ ಇತಿಹಾಸ ಇದೆ. ಇದುವರೆಗೂ ಯಾವುದು ಕೆಲವೊಂದು ಪಾಯಿಂಟ್ಗಳು ಕೂಡ ನಾವು ಜಿಯಾಲಜಿಸ್ಟ್ ಹತ್ರನೂ ಮಾಡಿಸಿಲ್ಲ, ಯಾವ ಬೋರ್ ಪಾಯಿಂಟ್ ಹತ್ರನೂ ಮಾಡಿಸಿಲ್ಲ. ಸುಮ್ಮನೆ ಇಟ್ಟು ಕೊರೆದು ಬೇಕಾದಂಗೆ ಸಕ್ಸಸ್ ಆಗಿರೋಂಥ ನೀರಿದೆ. ಯಾಕೆಂದರೆ ಇಷ್ಟು ಸ್ಕ್ಯಾರ್ಸಿಟಿ ಆಫ್ ವಾಟರ್ ಆಗಿತ್ತು ಇಲ್ಲಿ ಅಂತಂದರೆ, ಈಗ ಇತ್ತೀಚೆಗೆ ಫೇಲ್ ಕೂಡ ಆಗ್ತಿದ್ದಾವೆ. ಆಮೇಲೆ 200 ಅಡಿ 300 ಅಡಿ ಇದ್ದಂಥ ಬೋರ್ಗಳೆಲ್ಲ ಸ್ಟಾಪ್ ಆಗಿದ್ದಾವೆ. ನೆಕ್ಸ್ಟ್ ಈ ಭಾಗ ಈಗ ಆಗ್ತಿರೋ ಸಮಸ್ಯೆಗಳನ್ನ ಅರ್ತ್ಕೊಂಡು ನಾವೇನು ಮಾಡಿದ್ವಿ ಅಂದರೆ, ಈಗ ಒಂದು ಕೆಲವೊಂದು 4-5 ಜನ ಸೇರ್ಕೊಂಡು MLA ಅವ್ರಿಗೆ ನಾವು ಒಂದು ಮನವಿ ಕೊಡೋಣ. ಆಲ್ರೆಡಿ ಎಷ್ಟೊಂದು ಜನ ಮನವಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನಮ್ಮದು ಒಂದು ಕೊಡೋಣ, ನಮ್ಮ ಗಡಿ ಪ್ರದೇಶದಲ್ಲಿ ಹಿಂಗಾಗಿದೆ ಸರ್ ಹಂಗೆ ಅಂತಂದರೆ ಒಂದೇನು ಪದೇ ಅವರಿಗೂ ನೆನೆಸ್ತಿದ್ರೆ ಏನಪ್ಪ ಇದು ನಮ್ಮ ಮತದಾರರಿಗೆ ಈ ಥರ ಸಮಸ್ಯೆ ಆಗ್ತದೆ ಅಂತ ಅವರಿಗೂ ಮನವಿ ಓದಂಗೆ ಆಗ್ತದೆ. ಮನ್ನೊಂದು ಬೇಕಾದ್ರೆ ಮುಂದಿನ ಪ್ರೊಸೀಡ್ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಿಂಗೆ ಯರಗಟ್ಟಹಳ್ಳಿ ದಿವಣ್ಣವ್ರನ್ನೂ ಸೇರಿಸ್ಕೊಳ್ಳೋಣ. ಯಾಕಂದರೆ ಅವರು ನಮ್ಮ ಗಡಿಗೆ ಸೇರ್ತಾರೆ, ಇಲ್ಲೇ ಸುತ್ತಮುತ್ತ ಕೊಟ್ಟಿರೋದ್ರಿಂದ ಅವ್ರನ್ನೂ ಜೊತೆ ಕರ್ಕೊಂಡು ಹೋಗೋಣ. ನಾವು ಒಬ್ಬರೇ ಊರು ಹೋಗೋಕ್ಕಿಂತ ನಮ್ಮ ಅವ್ರ ಜೊತೆ ಇರಲಿ ಅಂತಂದು ಅಲ್ಲಿ ಹೋದರೆ ಇದು ಆಲ್ರೆಡಿ ಮನವಿಗಳು ಆಗಿದಾವಪ್ಪ, ತುಂಬ ಆಗಿದ್ದಾವೆ. ಇದರಲ್ಲಿ ಏನು ಮುಂದಕ್ಕೆ ಏನಾದರೂ ಮಾಡಬೇಕು ಅಂತಂದರೆ ದೊಡ್ಡದಾಗೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ರೈತರು ಚರ್ಚೆ ಮಾಡ್ಕೊಂಡು ಅವತ್ತಿಂದ ಈ ಸಂಘಟನೆ ಸ್ಟಾರ್ಟ್ ಆಯಿತು. 5 ಜನರಿಂದ ಸ್ಟಾರ್ಟ್ ಆಗಿದ್ದ ಸಂಘಟನೆ ಇವತ್ತು 900 ಜನವರೆಗೂ ರೀಚ್ ಆಗಿದೆ. ಅಷ್ಟೊಂದು ಬೆಂಬಲ ನಮಗೆ ಸಿಕ್ಕಿದೆ. ಯಾಕೆಂದರೆ ಅಷ್ಟು ಜನ ರೈತರುಗಳು ನೊಂದಿದ್ದಾರೆ ಆಲ್ರೆಡಿ. ಯಾಕೆಂದರೆ ಕೆಲವೊಬ್ಬರು ಬೋರ್ಗಳಲ್ಲಿ ಯಾರ್ದು ಬೇಡ, ಯರಗಟ್ಟಹಳ್ಳಿ ದಿವಣ್ಣರ ತೋಟಕ್ಕೆ ಹೋಗಿ ಸಿಂಗಲ್ ಫೇಸ್ ಮೋಟರು ಅವ್ರು ನಿಂತಿದ್ದು ನಮಗೆ ತೋರಿಸಿದ್ರು ಆನ್ ಮಾಡಿ, ನೋಡ್ರಪ್ಪ ಎಷ್ಟೊತ್ತಿಗೆ ಬರುತ್ತೆ ನೀರು ಅಂತ. ಆಲ್ಮೋಸ್ಟ್ ಒಂದು 15 ನಿಮಿಷ ನಿಂತ್ಕೊಂಡು ನಾವು ಅದಾದಮೇಲೆ ಒಂದು 2 ಲೀಟ್ರು ನೀರು ಬಂತು ಅಷ್ಟೇ ಹೊರಗೆ. ಅದು ಬೇಕಾದ್ರೆ ವೀಡಿಯೋಸ್ ಸಮೇತ ನಾನು ತೋರಿಸ್ತೇನೆ. ಅವರು ಈ ಪಾಪ ಅವ್ರಿಗೇನು ಪ್ರಾಬ್ಲಮ್ ಏನಿಲ್ಲ. ಅವ್ರು ಹೆಂಗೆ ಅಂತಂದ್ರೆ ವಾಟರ್ ಸೋರ್ಸ್ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಸ್ರೇಲ್ ಮಾದರಿ ಹಾಕೊಂಡಿರ್ಬೋದು. ಆಮೇಲೆ ಒಂದು ಕಡೆ ಎಲ್ಲೋ 1 ಎಕರೆ ತೊಟ್ಟಿ ಮಾಡ್ಕೊಂಡು ಇಲ್ಲಿ ಡಂಪ್ ಮಾಡೋಕ್ಕೆ ಅಂತ ಅಲ್ಲೂ ಒಂದು ಅರ್ಧ ಎಕರೆ ತೊಟ್ಟಿ ಮಾಡ್ಕೊಂಡು ಅಷ್ಟು ಸ್ಟೋರೇಜ್ ಮಾಡ್ಕೊಂಡು ಮಾಡಿ. ಅವ್ರ ಚಿಂತನೆ ಏನು ಅಂತಂದರೆ, ನನ್ನ ಇಂಥ ಫ್ಲಾಟಲ್ಲಿ ಹಿಂಗೆ ಆಗೈತೆ ಅಂತಂದರೆ, ಇನ್ನು 1 ಎಕರೆ 2 ಎಕರೆ ಹಿಡ್ಕೊಂಡ್ರೆ ರೈತರು ಭಾಗದಾಗ ಹಿಂಗೆ ಆಯಿತು ಅಂತಂದರೆ ಅವ್ರ ಪರಿಸ್ಥಿತಿ ಏನು?
ಅಂದ್ರೆ ದಿವಣ್ಣರು ಕೂಡ ಇಲ್ಲಪ್ಪ ಹಿಂಗೆ ಆಗಲ್ಲ, ಇನ್ನು ಮುಂದಕ್ಕೆ ನಾವು ದೊಡ್ಡದಾಗಿ ಏನಾದರೂ ಮಾಡಬೇಕು. ಅಲ್ಲ, ಇವತ್ತು ಅವರಾಗಿ ಬಹಳಷ್ಟು ಜನ ರೈತರು ಕೂಡ ಈ ಸೇಲ್ ಮಾದರಿನ ಮಾಡಿ ಒಂದು 20ರಿಂದ 30 ಲಕ್ಷ ಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದಾರೆ. ಏನೇ ದುಡ್ಡು ಖರ್ಚು ಮಾಡಿದ್ರು ನಮ್ಮ ಪ್ರದೇಶದಲ್ಲಿ ನೀರು ಬರ್ಬೇಕಲ್ಲ, ಆ ತೊಟ್ಟಿ ತುಂಬಬೇಕಂದ್ರೆ ನೀರು ಬರ್ಬೇಕಾ? ಅದೇ ಕೆಲವೊಬ್ಬರು ಇದೇ ವಿಷಯವಾಗಿ ಮತ್ತೆ ನಾವು ಏನು ದಿವಣ್ಣರನ್ನ ಸಂಪರ್ಕ ಮಾಡಿದ್ವಲ್ಲ, ಅದೇ ತಕ್ಷಣ ನಾವು ಏನೋ ಒಂದು ಸಂಘಟನೆ ಮಾಡಲೇಬೇಕು ಅನ್ನೋದೊಂದು ನಮ್ಮ ತಲೆಗೆ ಬಂತು. ಆ ವಿಚಾರವಾಗಿ ನಮ್ಮೂರಲ್ಲೂ ಸಹಿತ ಹಲವಾರು ಏತ ನೀರಾವರಿಗೆ ಸಂಬಂಧಪಟ್ಟಂಥ ಹೋರಾಟಗಳು ಮಾಡ್ಕೊಂತ ಬಂದಿದ್ದಾರೆ. ಬಟ್ ಅವರು ಸಲಹೆಗಳನ್ನ ಕೇಳೋಣ ಅಂತ ನಾವು ಅವ್ರು ಎಲ್ಲರನ್ನೂ ಒಬ್ಬೊಬ್ಬರೇ ಭೇಟಿ ಮಾಡ್ಕೊಂತ ಹೋದ ಸಂದರ್ಭ ಏನಾಯಿತು ಅಂತಂದರೆ, ಕೆಲವರು ಅವರ ಆದ ಅನುಭವಗಳನ್ನ ಮತ್ತು ಅನಿಸಿಕೆಗಳು ಮತ್ತು ಅವಮಾನಗಳನ್ನೂ ಸಹಿತ ಅವ್ರು ಹೇಳಿದರು. ಏನು ಅಂತಂದ್ರೆ ಅವಮಾನ ಯಾರಿಂದ ಆಯಿತು ಅಂದರೆ ಅವ್ರಿಗೆ ಒಗ್ಗಟ್ಟಿಲ್ಲ, ಜನಗಳು ಯಾರೂ ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ. ಕೆಲವರು ಹೇಳಿದರು, ನಾವೀಗೆಲ್ಲ ಹೋರಾಟ ಮಾಡಿದ್ವಿ, ಯಾರೂ ಬರಲಿಲ್ಲ ಜೊತೆಗೆ, ನಾವು ಮತ್ತು ನಮ್ಮನ್ನೇ ದೂರಿದ್ರು, ಇವ್ರಿಗೆ ಅನುಕೂಲ ಆಗುತ್ತೆ, ಇವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾತುಗಳು ಬಂದವು. ಹಾಗಾಗಿ ನಾವೇನು ಮಾಡಿದ್ವಿ, ಇದೇ ಥರ ಆದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೊಂದು ಗ್ರೂಪ್ ಮಾಡ್ಕೋಬೇಕು ಅಂತೇಳಿ ಆ ಗ್ರೂಪಿಗೆ ಒಂದು ಹೆಸರು ಕೊಟ್ಟು ಗ್ರೂಪ್ ಮುಖಾಂತರ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದಷ್ಟೇ. ಗ್ರೂಪು ಸ್ಟಾರ್ಟ್ ಆಗಿ 24 ಗಂಟೆ ಒಳಗೆ ಸುಮಾರು 500 ಜನ ಮೇಲೆ ಮೀರ್ತು. ಅವತ್ತಿಂದ ಇವತ್ತಿನವರೆಗೂ ಸಹಿತ ಗ್ರೂಪ್ ಅಡ್ಮಿನ್ಗಳು ಸ್ವಚ್ಛೆಯಿಂದನೇ ಸೇರ್ಕೊಳ್ತಾ ಇದ್ದಾರೆ. ಮತ್ತು ನಮಗೆ ಫೋನ್ ಮಾಡಿ ನಮ್ಮನ್ನು ಸೇರಿಸಿ ಅಂತ ಹೇಳ್ತಿದ್ದಾರೆ, ಕೆಲವು ವಿಷಯಗಳು ಚರ್ಚೆ ಮಾಡ್ತಿದ್ದಾರೆ. ಬಟ್ ಈಗ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದರೆ, ನಮಗೆ ಈಗ ನಮಗೆ ಏನು ಈಗ ಒಂದು ಹೋರಾಟಕ್ಕೆ ಏನಾರಾದರೂ ಒಂದು ಶಕ್ತಿ ಅಂದರೆ ಯುವಕರು. ಈಗ ಯುವಕರೇ ನಮಗೇನು ಸಪೋರ್ಟ್ ಮಾಡ್ತಾ ಇಲ್ಲ, ಕೆಲವು ಚರ್ಚೆಗಳನ್ನೇ ಮಾಡ್ತಾ ಇಲ್ಲ. ಸವಾಲಾಗಿದೆ. ಈಗ ಯುವಕರನ್ನ ನಾವು ಚರ್ಚೆ ತಗೊಳ್ಳೋದೊಂದು ದೊಡ್ಡ ಸವಾಲಾಗಿದೆ. ಚರ್ಚೆನೇ ಮಾಡ್ತಿಲ್ಲ, ಕೆಲವು ವಿಷಯಗಳನ್ನ ಬೇರೆ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಇದು ನಾವೇನು ನಮ್ಮ ಸ್ವಂತ ಕೆಲಸಗಳು ಮಾಡ್ತಾ ಇಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಕೆಲಸನೇ ಮಾಡ್ತಿರೋದು. ಹಾಗಂತಂದು ನಾವೇನು ಪ್ರಮುಖರೇನಲ್ಲ, ನಮಗಿನ ಪ್ರಮುಖರು ದೊಡ್ಡವರಿದ್ದಾರೆ. ಯಾವ ಸಲಹೆಗಳು ಪಡ್ಕೊಂಡು ನಾವು ಇವತ್ತು ಹೋರಾಟನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ದಯವಿಟ್ಟು ಎಲ್ಲರೂ ಬನ್ನಿ, ಯಾರು ಸ್ವಚ್ಛೆಯಿಂದ ಬರಬೇಕು. ಇದು ನಾವು ಮಾಡ್ತಿರೋದು ಯಾವ ಲಾಭಕ್ಕೂ ಅಲ್ಲ, ನಮ್ಮ ನೆಮ್ಮದಿಗಾಗಿ ಅಷ್ಟೇ. ಎಲ್ಲರೂ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಈ ವಿಷಯವಾಗಿ ನಾವು ಒಂದಷ್ಟು ಪೂರ್ವಭಾವಿ ಸಭೆಗಳನ್ನು ನಡೆಸಿದ್ವಿ ಎಲ್ಲ ಗ್ರಾಮದಲ್ಲೂ ಕೂಡ. ಎಲ್ಲರೂ ಕೂಡ ಈ ವಿಷಯವಾಗಿ ಎಲ್ಲರೂ ಹೋರಾಡಲೇಬೇಕಾದಂತಹ ವಿಷಯ ಇದು ಅಂತ ಹೇಳಿ. ಹೌದು, ಅಲ್ಲಿ ಏನು ಮಾಡಿದ್ರು, ಈ ವಿಷಯವಾಗಿ ನಾವು ನೋಡಪ್ಪ ಎಲ್ಲ ರೈತರು ಕೂಡ ಈ ವಿಷಯಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಘಟಿತರಾದರೆ ಮಾತ್ರ ಈ ಹೋರಾಟಕ್ಕೆ ಏನಾದರೂ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಈಗೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅನಿಸಿದಾಗೆ ಯರಗಟ್ಟಳ್ಳಿಯವ್ರು ಬಿಟ್ಟರೆ, ಬೆಂಕಿಕೆರೆ ಒಂದು 2-3 ಜನ ಬಿಟ್ಟರೆ ನಾವೊಂದು 10 ಹಳ್ಳಿ ಸೇರಿಸ್ಕೊಂಡಿದ್ದೀವಿ. ಎಲ್ಲರೂ ನಮ್ಮ ರೈತರಿಗೆ ಸಂಕಷ್ಟ ಆಗಿರೋದು. ಆದರೆ ಯಾರು ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡ್ತಾ ಇದ್ದಾರೆ ಹೊರತು ಅವ್ರು ಯಾರು ಕೂಡ ಸಂಘಟನೆಗಳು ಮಾಡ್ತಾರೆ. ಹಂಗಾಗಿ ಎಷ್ಟೋ ಜನ ಮೆಂಟಾಲಿಟಿ ಹೆಂಗೈತೆ ಅಂದರೆ ಅವ್ರೇನೋ ಮಾಡ್ತಿದ್ದಾರೆ, ಅದಷ್ಟು ಈ ಥರ ಮೆಂಟಾಲಿಟಿಯಾಗಿ ಇನ್ನೂ ಭಾಳ ಜನ ಇದೆ. ಭಾಳ ನೆಗೆಟಿವ್ ಆಗಿ ಯೋಚನೆ ಮಾಡೋರು. ನಾವಿನ್ನು ಸ್ವಯಂ ಪ್ರೇರಿತ ನಮ್ಮ ತೋಟಗಳಿಗೆ ಉಳಿಸ್ಕೊಳಕ್ಕೆ ಅಂತ ನಾವು ಮಾಡ್ತಿಲ್ಲ, ನಮ್ಮ ಕೆರೆಗಳಿಗೆ ತರಬೇಕು ಅಂತ ಮಾಡ್ತಿರೋದು. ಯಾಕೆಂದ್ರೆ ಊರಾಗೆ ಕುಡಿಯೋ ನೀರಿನ ಸಮಸ್ಯೆನೂ ಭಾಳ ಉದ್ಭವವಾಗಿದೆ. ಹೌದು, ಪಂಚಾಯತಿ ಸಂಬಂಧಪಟ್ಟ 15-20 ಬೋರ್ಗಳಿದ್ರು ಒಂದು ಬೋರ್ ಕೂಡ ನೀರು ಹೊಡಿತಿಲ್ಲ. ಸೂಳೆಕೆರೆ ನೀರನ್ನ ನಂಬ್ಕೊಂಡು ಇವತ್ತು ನಮ್ಮ ಇಂಥ 5,000 ಜನ ಇರೋಂಥ ಪಾಪ್ಯುಲೇಷನ್ ಇರೋಂಥ ಗ್ರಾಮ ಸೂಳೆಕೆರೆ ನೀರು ನಂಬ್ಕೊಂಡಿರಂಗಾಗಿತ್ತು. ಇಂಜಿನಿಯರ್ ಕೂಡ ಒಂದು ಸ್ಟ್ರಿಕ್ಟ್ ಮಾಡಿದ್ದಾರೆ, 3 ದಿನಕ್ಕೆ ಒಂದ್ಸತಿ ನೀರು ಕೊಡಕತ್ತಿದ್ದಾರೆ ಊರಿಗೆ, ಸೂಳೆಕೆರೆ ನೀರು. ಹೌದು, ಇಲ್ಲಿ ಸೂಳೆಕೆರೆ ನೀರು ನಿನ್ನೆ ಹಿರಿಯರೊಬ್ರು ಹೇಳ್ತಿದ್ರಲ್ಲ ಯೂಟ್ಯೂಬ್ ದುರ್ಗಾ ಡಿಸ್ಟ್ರಿಕ್ಟ್ ಭರಮಸಾಗರ ಬಿದ್ರಿಕೆರೆವರೆಗೂ ಪ್ರತಿಯೊಂದು ಕೆರೆಗಳು ಸಾಗರೋಪಾದಿ ಕೆರೆಗಳೇ ಸಹಿತ ಸಾಗರೋಪಾದಿ ತುಂಬಿದಾವೆ, ಸಮುದ್ರ ಮನೆ ಮನೆಗೂ ಕೂಡ ತುಂಬಿದಾವೆ. ಹಂಗಾಗಿ ನಮ್ಮ ಹೋರಾಟ ಏನು ಅಂತಂದ್ರೆ ನೀರಿಗಾಗಿ ಅಷ್ಟೇನೆ. ಯಾರ ಒಂದು ಯಾವುದೇ ರಾಜಕೀಯ ಉದ್ದೇಶಗಳು ಇಲ್ಲ ಇದರಲ್ಲಿ. ಮತ್ತೆ ಯಾರೇ ಹೋಗ್ಲಿ ವೈಯಕ್ತಿಕವಾಗಿ ಅವರು ಲೀಡರ್ ಅಂತ ತೋರಿಸ್ಕೊಳ್ಳೋಂಥದ್ದು ಏನಿಲ್ಲ. ಇಲ್ಲಿ ಬಂದರಷ್ಟು ಲೀಡ್ರೇ ಪ್ರತಿಯೊಂದು. ಹಂಗಾಗಿ ದಯವಿಟ್ಟು ಸ್ನೇಹಿತರೆ, ಈ ವಿಷಯವಾಗಿ ನಿಮ್ಮ ಹಳ್ಳಿಗಳಲ್ಲಿ ಕನಿಷ್ಠ ಆದರೂ ಒಂದು 10 ಜನ ಆದರೂ ಸ್ನೇಹಿತರು ಈ ವಿಷಯವಾಗಿ ಸಂಘಟನೆ ಮಾಡಬೇಕು. ಯಾಕೆಂದರೆ ಒಬ್ರಿಬ್ಬರಿಂದ ಆಗೋದಲ್ಲ. ಬದಿಗೆರೆ ಕೇಂದ್ರ ಬಿಂದು ಆಗಿರ್ಬೋದು ಎಲ್ಲರಿಗೂ. ಆದರೆ ಈ ಯರಗಟ್ಟಳ್ಳಿ, ಶೆಟ್ಟಿಹಳ್ಳಿ, ಯರಗಟ್ಟಳ್ಳಿ ಸಪೋರ್ಟ್ ಮಾಡ್ತಿದ್ದಾರೆ. ಶೆಟ್ಟಿಹಳ್ಳಿ, ಮಾದಾಪುರ, ಬೆಂಕಿಕೆರೆ ಇನ್ನಷ್ಟು ಜನ ಸ್ನೇಹಿತರು ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಮುಂಚೂಣಿಗೆ ಬಂದು ಸಂಘಟನೆ ಮಾಡಿದ್ರೆ ಮಾತ್ರ ಈ ಒಂದು ಹೋರಾಟ ಯಶಸ್ವಿ ಆಗೋಕ್ಕೆ ಸಾಧ್ಯ ಇರುತ್ತೆ. ಈ ವಿಚಾರ ಇನ್ನೊಂದು ಏನು ಚರ್ಚೆ ಅಂತ ಅಂದರೆ, ನಮಗೆ ಭದ್ರಾ ರಿವರ್ ತಗೊಂಡ್ರು ಇಲ್ಲ BRP ಪ್ರಾಜೆಕ್ಟ್ ತಗೊಂಡ್ರು ಇಲ್ಲಿಂದ ಒಂದು 45-50 ಕಿಲೋಮೀಟರ್ ಒಳಗೆ ಇತ್ತು. ಹೌದು, ತುಂಗಾ ನದಿ ತಗೊಂಡ್ರು 30-35 ಕಿಲೋಮೀಟರ್ ಒಳಗೆ ಇತ್ತು. ಹೌದು, ಇವೆರಡು ನದಿಗಳು ಕೂಡ್ಲಿ ಅನ್ನೋ ಒಂದು ಕ್ಷೇತ್ರದ ಹತ್ರ ಸೇರ್ಕೊಂಡು ಇಲ್ಲಿಂದ ಈಗ ಏನು ಹರಿಹರ ಮುಖಾಂತರ ಇದು ಹೊಸಪೇಟೆ ಸೇರುತ್ತೆ. ಹೊಸಪೇಟೆ ಕನಿಷ್ಠ ಪಕ್ಷ ಅದೇನಿಲ್ಲ ಅಂದ್ರೆ ಆ ಬ್ಯಾಕ್ ವಾಟರ್ ಒಂದು 8,000-10 ಸಾವಿರ ಎಕರೆ ಮೇಲೆ ಇರ್ಬೋದು ಅನ್ಸುತ್ತೆ. ಈ ನಮ್ಮ ಸೂಳೆಕೆರೆನ ಒಂದು ಪ್ರದೇಶ ಒಂದು 10 ಭಾಗ ಹಾಕ್ಬೇಕೇನಪ್ಪ ಅದೊಂದು ಬ್ಯಾಕ್ ವಾಟರ್ ತುಂಬಿಸಕ್ಕೆ. ಹೌದು, ಅಷ್ಟೊಂದು ಮಾಡ್ಕೊಂಡು ಮುಂದೆಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗ್ತಿದೆ. ಇಲ್ಲಿ ಆಗ್ತಿರೋ ಮಳೆ ಏನ್ ರೈನ್ ಸಿಸ್ಟಮ್ ಇಲ್ಲ ಆಗ್ತಿದೆಯಲ್ಲ, ಇದಷ್ಟು ನೀರು ಸಂಗ್ರಹ ಆಗಿ ಅಲ್ಲೆಲ್ಲ ಬೇರೆ ರಾಜ್ಯಕ್ಕೆ ಬೆನಿಫಿಟ್ ಆಗ್ತೈತಿ. ಇಲ್ಲಿ 30 ಕಿಲೋಮೀಟರ್ 40 ಕಿಲೋಮೀಟರ್ ಒಳಗಿರೋ ನಮ್ಮ ರೈತರುಗಳಿಗೆ, ನಮ್ಮ ಭಾಗಗಳಿಗೆ ಹೆಲ್ಪ್ ಆಗ್ತಿಲ್ಲ. ಇಲ್ಲ ಅಷ್ಟೊಂದು ಈ ನೀರು ಸಂಗ್ರಹ ಆಗೋಕ್ಕೆ ಇದಾದ್ರೆ ಏನು, ಬೆನಿಫಿಟ್ ಆದ್ರೆ ಏನು, ನಮ್ಮ ರೈತರ ಭಾಗಗಳಿಗೆ ಉಳಿಸ್ತಿಲ್ಲ ಇದು ಅಂತ ಅಂದ್ರೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತೈತೆ ಅಂದ್ರೆ ಸುಮ್ಮನೆ ಅಷ್ಟೊಂದೆಲ್ಲ ಪ್ರಾಜೆಕ್ಟ್ ನಾವು ಹಿಡ್ಕೊಂಡು ಉಪಯೋಗ ಆದ್ರೆ ಏನೈತಿ. ಈಗ ಅದು ಲಿಫ್ಟಿಕೇಶನ್ ಆಗಿಬಿಟ್ಟು ಅಂದ್ರೆ ಈಗ ಈ ಚಾನಲ್ಗಳಿಂದ ಭದ್ರಾ ಚಾನಲ್ ಸ್ಟೋರೇಜ್ ಮಾಡಿದ್ರಿಂದ ಲಿಫ್ಟಿಕೇಶನ್ ಬಂದ ಕೆರೆಗಳಿಗೆ ಪರಿಸ್ಥಿತಿ ಬಂದ
ಈಗ ಅದರಿಂದ ಆ ಲಿಫ್ಟಿಗೇಷನಿಂದ ನಮ್ಗೆ ಏನು ನಷ್ಟ ಆಗಿತ್ತು ಅಂತಂದರೆ ಸುಮಾರು ನಮ್ಮ ಒದಗಿರೋ ಸೆಂಟ್ರ್ ಪಾಯಿಂಟ್ ಮಾಡ್ಕೊಂಡು ನೋಡಿದರೆ ನಮಗೆ ನೀರ್ಗೆರೆವರೆಗೂ ನೀರು ಬಂದಿತ್ತು. ಈ ಕಡೆ ಇದು ಸೆಂಟ್ರ್ ಪಾಯಿಂಟ್ ಮಾಡ್ಕೊಂಡು ನೋಡಿದರೆ ಉಬ್ಬಳ್ಳಿ ನೀರೊಳಗೆ ಒಡ್ನಾಳ್ ತನಕ ನೀರು ಬಂದಿತ್ತು. ಬಟ್ ಸುತ್ತ ಇದು 4-5 ಹಳ್ಳಿ ಜನಗಳಿಗೆ ನಮಗೆ ನೀರಿಲ್ಲ. ಬಟ್ ಈ ಯೋಜನೆಗಳು ಏನು ನಮ್ಮ ಹತ್ರಕ್ಕೆ ಬರ್ದಂಗಿದ್ರೆ ನಮಗೆ ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಸಫಲತೆನ 5 ಕಿಲೋಮೀಟರ್ 6 ಕಿಲೋಮೀಟರ್ ಜನ ಪಡ್ಕೊಂತಾರೆ, ಬಟ್ ನಮಗಿಲ್ಲ ಅಂತಂತಂದರೆ. ಬಟ್ ನಮ್ಮಲ್ಲಿ ಏನೋ ಒಂದು ವೀಕ್ನೆಸ್ ಇರೋದಕ್ಕೋಸ್ಕರನೇ ಏನೋ ಆ ಥರ ಒಂದು ಪ್ಲ್ಯಾನಿಂಗ್ಗಳು ಆಗಿದಾವೇನೋ ಅನ್ನೋದು ನಮ್ಮ ಭಾವನೆ. ಏನು ಇದು ಸಮಸ್ಯೆ ಆಗ್ತೈತೆ ಅಂದ್ರೆ ಈ ಕಡೆ 6 ಕಿಲೋಮೀಟರ್ ಇಲ್ಲಿಂದನೂ ನೀರು ಬರ್ತಿಲ್ಲ, ಈ ಕಡೆ ಒಂದು 7 ಕಿಲೋಮೀಟರ್ ಇಲ್ಲಿಂದನೂ ನೀರು ಬರ್ತಿಲ್ಲ. ಅಂದ್ರೆ ಇದು ಬರೋದಿಲ್ಲ ಬಿಡ್ರಿ, ಇದು ಒಡ್ನಾಳ್ ಕೆರೆ ಬರೋತ್ತಿಗೆ ಅದು ಕೆಪಾಸಿಟಿನೇ ಮೀರ್ ಹೋಗಿತ್ತು ಅಂತ ಈಗ ಎಲ್ಲರೂ ಹೇಳ್ಯಾರ, ಭಾಳ ಜನನೇ ಹೇಳ್ಯಾರ. ಬಟ್ ನಮಗೆ ಬೆನಿಫಿಟ್ ಇದೆ ಇಲ್ಲಿ 6 ಕಿಲೋಮೀಟರ್ ಇಲ್ಲಿಂದ ನೀತಿಗೆರೆ ಇಲ್ಲಿಂದನೂ ನಮಗೆ ಬರ್ತಿಲ್ಲ. ಅಂದ್ರೆ ಈ ಸುತ್ತಮುತ್ತ ನಮ್ಮ ಒಂದು 6-7 ಹಳ್ಳಿ ಇದಾವೆ, ಆಲ್ಮೋಸ್ಟ್ ಒಂದು 20-25 ಸಾವಿರ ಓಟ್ ಮತದಾನ ಬ್ಯಾಂಕಿಂಗ್. ಇಷ್ಟು ಜನ ಮತ್ತೆ ಯಾವತ್ತೂ ನಮ್ದ್ರಲ್ಲಿ ಲೋಪ ಆಗೇ ಇಲ್ಲ ಮತದಾನದಲ್ಲಿ ಆಗಿರ್ಬೋದು. ಈ ಊರುಗಳಲ್ಲಿ ಬಹಳ ಚೆನ್ನಾಗಿ ವೋಟಿಂಗ್ ಆಗಿತ್ತು. ಇಷ್ಟೆಲ್ಲ ನಾವು ಹಾಕಿ ಒಂದು ನಮ್ಮ ರೈಟ್ಸ್ ನ ಚಲಾವಣೆ ಮಾಡಿದ ಮೇಲೂ ಕೂಡ ನಮಗೆ ಏನು ಒಂದು ಬೆನಿಫಿಟ್ಸ್ ಇಲ್ಲ. ಒಂದು ಕುಡಿಯೋ ನೀರಿನ ಸಮಸ್ಯೆ ಆಗ್ತೈತೆ ಅಂತ ಅಂದ್ರೆ ಮತ್ತೆ ಏನಕ್ಕೆ ಇಷ್ಟೊಂದು ವೋಟ್ ಬ್ಯಾಂಕಿಂಗ್ ಇಟ್ಕೊಳ್ಳೋದು ಅವಶ್ಯಕತೆ? ಮೂಲಭೂತ ಇಂಪಾರ್ಟೆಂಟ್ ಮನುಷ್ಯನ ನೀರು, ಅದನ್ನು ನಾವು ಕಷ್ಟಪಟ್ಟು ತಗೋಬೇಕು ಅಂತ ಇಂಥ ಪರಿಸ್ಥಿತಿ ಒಳಗೆ ನಾವು ಕಷ್ಟಪಡಬೇಕು, ನೀರಿಗೆ ಕುಡಿಯೋ ನೀರಿಗೂ ಕಷ್ಟಪಡಬೇಕು ಅಂತ ಇನ್ನು ಮುಂದಕ್ಕಾದ್ರೂ ಈಗ ಆಲ್ರೆಡಿ ಹೇಳ್ದಂಗೆ ನೋಡ್ರಿ, ಈ ಫ್ಲಾಟ್ ಅಲ್ಲಿ ನಮ್ಮಲ್ಲಿ ಎನಿ ಟೈಮ್ ನೀರಿರೋಂಥ ಫ್ಲಾಟ್ ಅಲ್ಲಿ 2 ಬೋರ್ಗಳು, ಅದು 800 ಅಡಿವರೆಗೂ ಹೋಗಿ ಸಿಂಗಲ್ ಪೇಜಿಗೂ ಬೀಳೋದಷ್ಟು ಒಂದು ಹನಿ ನೀರು ಬಿದ್ದಿಲ್ಲ, ಬರೀ ಧೂಳೆ ರೀತಿ ಅಂತ. ಇನ್ನು ಮುಂದಕ್ಕಾದ್ರೂ ಒಬ್ಬ ರೈತ ಯಾವ್ದಾರ ಒಂದು ಸಮಗ್ರ ಒಂದು ತೋಟ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತಂದ್ರೆ ಅವ್ನು ಧೈರ್ಯ ಆದ್ರೂ ಹೆಂಗ್ ಮಾಡ್ಬೇಕು? ಅಡಿಕೆ ಇವತ್ತು ಹಾಕಿದ್ರೆ 5-6 ವರ್ಷ ಬೇಕು, ಇಲ್ಲ 8-10 ವರ್ಷನೇ ಬೇಕು ಸಮಗ್ರವಾಗಿ ಅಡಿಕೆ ಬರ್ಬೇಕು ಅಂತ. ಯಾಕಂದ್ರೆ 5 ವರ್ಷಕ್ಕೆ ಏನು ಅವ್ನು ಖರ್ಚು ವೆಚ್ಚಕ್ಕೆ ಬರ್ಬೋದು ಬಿಟ್ರೆ ಬಹಳ ಚೆನ್ನಾಗಿ ಅಡಿಕೆ ಬರೋದು ಅಂತ. ಇದರಲ್ಲಿ 1 ಎಕರೆ 2 ಎಕರೆ 5 ಎಕರೆ ಒಳಗಿರೋಂಥ ರೈತರುಗಳು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಒಂದು ಬೋರ್ ಕೊರಿಬೇಕು ಅಂತಂದ್ರೆ ಒಂದು ಸಕ್ಸಸ್ ಆಗಿರೋ ಬೋರು ಪ್ಲಸ್ ಮೋಟ್ರ್ ಪೈಪ್ ಎಲ್ಲ ತಗೊಂಡ್ಬಿಡಕ್ಕೆ 3-4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ತೋಟಕ್ಕೂ ಒಂದು 4-5 ಲಕ್ಷ ಖರ್ಚು ಮಾಡಿ ಒಂದು 2 ಎಕರೆ ತೋಟ ಮಾಡ್ಕೊಂಡು ಇವತ್ತು 10 ಲಕ್ಷ ಮೇಲೆ ಖರ್ಚು ಇದೆ. 10 ಲಕ್ಷ ಬಂಡವಾಳ ಹಾಕಿ 5 ವರ್ಷ ಗಂಟಲೆ ಕಾಯ್ದು ರೈತ ಅದ್ರ ಒಳಗೆ ಮಧ್ಯದ ಮತ್ತೆ ಫೇಲ್. ಈಗ ಬಿರೇಣರೇ ನಾ ಎಕ್ಸಾಂಪಲ್ ತಗೋಬೇಕಂದ್ರೆ ಅವರು ಈಗ 4 ವರ್ಷದ ಸಸಿ ಆಲ್ರೆಡಿ ಅವ್ರ ಒಂದು ಬೋರ್ ಇತ್ತು, ಅದ್ರಾಗ ಹೆಂಗೋ ಮೇಂಟೈನ್ ಮಾಡ್ತಿದ್ವಿ. ಅದು ಇತ್ತೀಚೆಗೆ ಡೌನ್ ಆಗಿದೆ ಪೂರ ಹಂಗೆ ಅಂತಂದು ಮತ್ತೆ ಬೋರ್ ಕೊಡ್ಸೋಣ ಅಂತ ಇನ್ನೊಂದು ಮಾಡ್ಕೊಳ್ಳೋಣ ಅಂತಂದ್ರೆ ಇನ್ನು ಅವ್ರು ಏನೇನೋ ಅದರಿಂದ ಆದಾಯನೇ ತೆಗ್ದಿಲ್ಲ. ಒಂದು ಬೋರ್ ಕೊಡ್ಸಿದ್ರೆ ಅದು ಫೇಲ್ ಆಯಿತು, ಇನ್ನೊಂದು ಬೋರ್ ಕೊಡ್ಸಿದ್ರೆ ಅದು ಫೇಲ್ ಆಯಿತು ಅಂತ. ಈಗ ಇದು ಫಸ್ಲಿಗೆ ಬಂದಿಲ್ಲ, ಅದರಿಂದ ಏನೋ ಆದಾಯನೂ ಅವರು ತಗೊಂಡಿಲ್ಲ ಅಂತ. ಇಂಥ ಟೈಮಾಗಿ 2 ಬೋರ್ ಫೇಲ್ ಆಗಿ ಇರೋ ಬೋರು ನಿಂತೋಯ್ತು ಅಂತಂದು ಅವ್ರ ಪಾಪ ಅವ್ರಿಗೆ ಕೇಳಿದ್ರು ದಿನೇಶಣ್ಣ ಯಾಕೆ ಹೆಂಗೆ ಅಂತಂದು ಭಾಳ ಬೇಜಾರಾಗ್ಬಿಡ್ತಾರೆ. ಭಾಳ ಒಂಥರ ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಳ್ಬಿಟ್ರೆ ಅದು ನಮಗೆ ಒಂಥರ ನೋವಾಗುತ್ತೆ. ಮತ್ತು ಇನ್ನೊಂದೇನಂದ್ರೆ ಹಿಂದೆ ಈ ಒಂದು 10 ವರ್ಷದ 5-6 ವರ್ಷದ ಹಿಂದೆ ಈ ಅಡಿಕೆಗಳನ್ನ ಬೆಳೆಕರಿ ಏನು ಸಮಸ್ಯೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಬೋರ್ವೆಲ್ ಸಂಖ್ಯೆ ಭಾಳ ಕಡಿಮೆ ಇತ್ತು. ಆಮೇಲಿಂದ ನೀರು ಕನಿಷ್ಠವಾದ್ರೂ ನೀರು ಬರೋದು ಬೇಸಿಗೆಗೂ ಕೂಡ. ಈಗೇನಾಗ್ತೈತೆ ಅಂದರೆ ಇತ್ತೀಚಿನ ಒಂದು 5-6 ವರ್ಷದಲ್ಲಿ ನಾನು ಗಮನಿಸಿದಂಗೆ 2 ಎಕರೆ ತೋಟ ಮಾಡಿರೋ ಬೋರ್ ಕೇಳೋ ನಮ್ಮ ಕುದುರೆ ರೇವಣ್ಣರು 6-7 ಬೋರ್ ಕೊಡಿಸಿದ್ರು. ಹೌದು. ಈ ಕಡೆ ನನ್ನ ಜೊತೆಗೆ ನಮ್ಮ ಸ್ನೇಹಿತ ರಮೇಶನ್ ಹೊಲ್ದಾಗೆ ಅವ್ನದ್ದು 2 ಎಕರೆ ಇದು ಇರೋದು, ಅವನು 6 ಬೋರ್ ಹಾಕಿದ್ದಾರೆ. ಈಗ ಮುದ್ದಪ್ಪ ಶಂಕರಣ್ಣರು ನಿನ್ನೆ ಕೊಡಿಸಿದ್ರು, ಅದು 15-16ನೇ ಬೋರ್ ಅಂತ 2.5 ಎಕರೆ ತೋಟಕ್ಕೆ 2.5 ಎಕರೆ ತೋಟ. ಅಂದ್ರೆ ಈ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ ಇದು ಬೇಸಿಗೆ ಬಂದಾಗ ಮಾತ್ರ ನಾವು ಎದುರಿಸ್ತಾ ಇರೋಂಥದ್ದು. ನಮ್ಮ ಕೆರೆಗಳಿಗೆ ನೀರು ತುಂಬಿದ್ರೆ ನಮ್ಮಲ್ಲಿ ಏನಿದಾವೆ 1-2 ಬೋರ್ಗಳೇ ಈ ಬೇಸಿಗೆ ಕಾಲಕ್ಕೆ ಅಂತರದ ಮಟ್ಟ ಜಾಸ್ತಿಯಾಗಿ ನೀರು ಹೊಡಿತವೆ. ಆತ್ಮೀಯ ರೈತ ಬಂಧುಗಳೇ, ನಮ್ಮ ಸಂಘಟನೆ ಹೊರಟಾಗ ಈಗ ಆಲ್ರೆಡಿ ನಮ್ಮೂರಿಗೆ ಎಲ್ಲ ಥರದ ಮುಖಂಡರು ನಮಗೆ ಸಹಕಾರ ನೀಡ್ತಿದ್ದಾರೆ. ಹಂಗೆ ನಿಮ್ಮೂರಲ್ಲೂ ಕೂಡ ನಿಮ್ಮ ಮುಖಂಡರುಗಳನ್ನ ಪಕ್ಷಾತೀತ್ವ ಜಾತ್ಯತೀತ್ವಗೆ ಒಗ್ಗೂಡಿಸ್ವಿ, ಅವ್ರನ್ನ ಸಂಘಟನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮಗಿನ್ನ ಭಾಳ ದಿನ ಉಳಿದಿಲ್ಲ. ಇದೇ 23ಕ್ಕೆ ಒಂದು ರ್ಯಾಲಿ ಮಾಡೋದ್ರ ಮೂಲಕ ಈ ಹೋರಾಟನ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೀವಿ. ನೀವು ದಯವಿಟ್ಟು ಸುಮ್ಮನೆ ವಾಟ್ಸಪ್ಪಲ್ಲಿ ನೋಡ್ಕೊಂಡು ಸುಮ್ಮನೆ ಕುತ್ಕೊಂಬೇಡಿ. ಇದೇನೋ ಒಂದು ವಾಟ್ಸಪ್ ಗ್ರೂಪಲ್ಲಿ ರೈತ ಹೋರಾಟ ಆಗಬಾರ್ದು. ಹಂಗಾಗಿ ಬರೋ 23ನೇ ತಾರೀಕು ಒಂದು ಬೈಕ್ ರ್ಯಾಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ಈ ಬೈಕ್ ರ್ಯಾಲಿಯಲ್ಲಿ ಸಾಕಷ್ಟು ಜನ ಸೇರಿದರೆ ಮಾತ್ರ ಈ ಹೋರಾಟಕ್ಕೆ ಒಂದು ಯಶಸ್ವಿ ಆಗೋದು. ಬಂಧುಗಳೇ, ಏನೋ ಒಂದು ಉತ್ಸಾಹದಲ್ಲಿ ನಮ್ಮೊಂದಷ್ಟು ಸ್ನೇಹಿತ ವರ್ಗದವ್ರು ಸೇರಿ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇದು ನಮ್ಮ ಹೋರಾಟ ಅಷ್ಟೇ ಅಲ್ಲ, ಇದು ನಿಮ್ಮ ಹೋರಾಟನೂ ಕೂಡ ಆಗಬೇಕು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ಸಂಘಟಿತರಾಗಿ. ಬಂಧುಗಳೇ, ಈ ಸಂದರ್ಭದಲ್ಲಿ ನೀರಿಲ್ಲದೆ ನಮ್ಮ ಬದುಕಿಲ್ಲ, ನೀರಿಲ್ಲದೆ ಏನೂ ಇಲ್ಲ. ಹಂಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರು ಸಂಘಟಿತರಾಗಿ ಈ ಹೋರಾಟಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತೀವಿ ಸ್ನೇಹಿತರೆ. ನಮಸ್ಕಾರ.